ಶೇಂಗಾ ಚಟ್ನಿಗೆ ಬೇಕಾಗುವಂತಹ ಸಾಮಗ್ರಿಗಳು: ಎಣ್ಣೆ, ಶೇಂಗಾ 1 ಕಪ್ಪಷ್ಟು ಶೇಂಗಾ, ಸಾಸಿವೆ ಜೀರಿಗೆ, ಟೊಮೆಟೊ 2, ನಂತರ 1 ಕಪ್ಪಷ್ಟು ಕೊಬ್ಬರಿ, ಹಸಿ ಕೊಬ್ಬರಿ, ಹಸಿಮೆಣಸಿನ್ಕಾಯಿ 10 ರಿಂದ 15 ಕೊತ್ತಂಬರಿ, ಅಲ್ಲ ಬೆಳ್ಳುಳ್ಳಿ. ಇಷ್ಟು ಚಟ್ನಿಗೆ ಬೇಕಾಗಿರೋ ಸಾಮಗ್ರಿಗಳು. ನಂತರ ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ ಸ್ವಲ್ಪ ಶೇಂಗಾವನ್ನು ಹುರಿದುಕೊಳ್ಳಿ. ಚೆನ್ನಾಗಿ ಸುಡುವವರೆಗೂ ಅದನ್ನು ತಿರುಗಿಸ್ತಾನೆ ಇರಬೇಕು. ಸುಟ್ಟ ನಂತರ ಒಂದು ಸೈಡಿಗೆ ಇಟ್ಟುಕೊಳ್ಳಿ. ನಂತರ ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಬೆರೆಸಿ, ನಂತರ ಕೊಬ್ಬರಿಯನ್ನು ಹಾಕಿಕೊಳ್ಳಿ. ನಂತರ ಹಸಿಮೆಣಸಿನ್ಕಾಯನ್ನು ತೆಗೆದುಕೊಳ್ಳಿ. ನಾನು 10 ರಿಂದ 15 ಹಸಿಮೆಣಸಿನ್ಕಾಯನ್ನು ತೆಗೆದುಕೊಂಡಿದ್ದೇನೆ. ಚೆನ್ನಾಗಿ ತಿರುಗಿಸಿ, ಚೆನ್ನಾಗಿ ಸುಡಬೇಕು. ನಂತರ ಅಲ್ಲ ಬೆಳ್ಳುಳ್ಳಿಯನ್ನು ಬೆರೆಸಿ, ಟೊಮೆಟೊ 2 ಟೊಮೆಟೊನ ಕಟ್ ಮಾಡಿ ಹಾಕಿಕೊಳ್ಳುತ್ತಿದ್ದೇನೆ. ಚೆನ್ನಾಗಿ ಸುಡಬೇಕು, ಚೆನ್ನಾಗಿ ಬಂದಿರಬೇಕು. ಸುಟ್ಟ ನಂತರ ಕರಿಬೇವು, ಕೊತ್ತಂಬರಿಯನ್ನು ಹಾಕಿ ಸ್ವಲ್ಪ ತಿರುಗಿಸಿಕೊಳ್ಳಿ. ನಂತರ ಮಿಕ್ಸಿ ಜಾರಿಗೆ ಅದನ್ನು ಹಾಕಿಕೊಳ್ಳಿ. ಶೇಂಗಾವನ್ನು ಸ್ವಲ್ಪ ಅದರ ಸಪ್ಪೆ ಹೋಗುವವರೆಗೆ ಏನು ಮಾಡಬೇಕು, ತೆಗೆಯಬೇಕು. ನಂತರ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಸುಟ್ಟಿರಬೇಕು. ನಂತರ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿಣ, ಉಪ್ಪು 1/2 ಟೀ ಸ್ಪೂನಷ್ಟು ಉಪ್ಪನ್ನು ಬೆರೆಸಿ, ಸ್ವಲ್ಪ ನೀರು ಹಾಕಿಕೊಳ್ಳಿ. ಚೆನ್ನಾಗಿ ರುಬ್ಬಿ, ಸಣ್ಣ ಆಗುವವರೆಗೂ ರುಬ್ಬಿ. ನಂತರ ಒಂದು ಬೌಲಿಗೆ ತೆಗೆದುಕೊಂಡು ಸ್ವಲ್ಪ ನೀರು, ಹಾಫ್ ಗ್ಲಾಸಷ್ಟು ನೀರನ್ನು ತೆಗೆದುಕೊಳ್ಳಿ. ಹಾಫ್ ನೀರು ತೆಗೆದುಕೊಂಡು ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ. ನಂತರ ಒಂದು ಪ್ಯಾನ್ ತಗೊಂಡು ಅದರಲ್ಲಿ ಎಣ್ಣೆಯನ್ನು ಬೆರೆಸಿ, ಸಾಸಿವೆ ಜೀರಿಗೆಯನ್ನು ಹಾಕಿಕೊಳ್ಳಿ. ಚಟ್ಪಟ ಅನ್ನುತ್ತಿರಬೇಕು. ನಂತರ ಒಣಮೆಣಸಿನಕಾಯಿಯನ್ನು ಹಾಕಿ 3 ರಿಂದ 4 ಒಣಮೆಣಸಿನಕಾಯಿಯನ್ನು ತೆಗೆದುಕೊಳ್ಳಿ. ನಂತರ ಕರಿಬೇವು, ಕೊತ್ತಂಬರಿಯನ್ನು ಹಾಕಿಕೊಳ್ಳಿ. ಚೆನ್ನಾಗಿ ಸುಡಬೇಕು, ಚಟ್ಪಟ ಅನ್ನುತ್ತಿರಬೇಕು.